ಅವ್ರು ಹೇಳಿಕೆ ಕೊಟ್ಟಿದ್ದು ಇಷ್ಟು ದಿವಸ ಏನು ಸಗಣಿ ತಿಂತಿದ್ದಂತ ಹಾಲಪ್ಪ, ಹಾಂ ಇಷ್ಟು ದಿವಸ ಸಗಣಿ ತಿಂತಿದ್ದಂತ ಓಟ್ ಹಾಕ್ಸ್ಕೊಂಡ ಇಲ್ಲಿ ಹಾಲಪ್ಪ ಮುಂಚೆ ಹೊಸನಗರದಲ್ಲಿ ಇದ್ದಾಗ. ಹಾಂ ಏನು ಮಾತಾಡ್ತಾ ಇದ್ದಾರೆ? ಅದನ್ನು ಹೇಳಿದ್ದಲ್ಲ, ಪುಕ್ಷಡೆ ಭಾಷಣ ಮಾಡೋದಕ್ಕೆ ಬೇಕಷ್ಟು ಜನರಿದ್ದಾರೆ. ಇವೆಲ್ಲ ನಡೆಯೋದಿಲ್ಲ, ಜನರಿಗೆ ಗೊತ್ತಿದೆ ಇವಾಗ ಯಾರು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಯಾವಾಗಿಂದ ರೀ ಕಾಗೋಡು ತಿಮ್ಮಪ್ಪಾಜಿಯವರಿಗೆ ಡಬಲ್ ಡಾಕ್ಟ್ರೇಟ್ ಕೊಡ್ತಕ್ಕಂಥ ಸಂದರ್ಭ ಅಂಥದ್ರಲ್ಲಿ ಇನ್ನೂ ಕೂಡ ಸಮಸ್ಯೆ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೊಟ್ಟೆಗಳು ಉರಿ ಆಗ್ತಾ ಇದೆ. ಇದನ್ನು ಸರಿ ಮಾಡಬೇಕು. ಕೂತ್ಕೊಂಡು ಇಲ್ಲಿ ಬರೋದು ಸಮಸ್ಯೆ ಇನ್ನೂ ಸಮಸ್ಯೆ ಬಗೆಹರಿಸೋದ್ರಲ್ಲಿ ರಾಘವೇಂದ್ರವರ ಹರಸಾಹಸ ಎಲ್ಲ ಹರಿದಿದೆ. ಸಮಸ್ಯೆ ಬಗೆಹರಿದಿದೆ. ಯಾರು ಹೇಳಿದ್ದು ನಿಮಗೆ? ಮೊನ್ನೆ ಡೇಟ್ ರೀಚ್ ಆಗಲಿಲ್ಲ, ಅದು 2 ವಾರ ಆದಮೇಲೆ ಅಂತ ಡೇಟ್ ಕೊಟ್ಟಿದ್ದಾರೆ. 2 ವಾರನ 3 ವಾರನ ಡೇಟ್ ಕೊಟ್ಟಿದ್ದಾರೆ. ನಾನು ರೆಗ್ಯುಲರ್ ಆಗಿ ಆಫೀಸರ್ಸ್ ಜೊತೆಗೆ ಮಾತಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ಕೂಡ, ಮತ್ತು ಮೊನ್ನೆ ಇವರೆಲ್ಲ ಹೋದಾಗ ಆಫೀಸರ್ಸ್ ಹೋದಾಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರೂ ಹೇಳಿದ್ದಾರೆ, ಇಲ್ಲ ಮಧು ಬಂಗಾರಪ್ಪ ಅವರು ನನಗೆ ಲೆಟರ್ ಪತ್ರ ಬರೆದಿದ್ದಾರೆ, ಅವರು ಕೂಡ ಟೈಮು ಕೂಡ ಕೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಭೇಟಿ ಮಾಡೋದು. ಆದರೆ ನಾನು ಸೆಂಟ್ರಲ್ ಗೌರ್ಮೆಂಟಿಂದ ನಾನು ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತೀನಿ, ಇವರಿಗೆಲ್ಲ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. ಆ ಅನ್ಯಾಯನ ಸರಿಪಡಿಸೋಕೆ ಹೇಳಿದ್ರಿ. ಅಲ್ಲೋಗಿ ಭಾಷಣ ಹೊಡೆಯೋಕ್ಕೆ ಕೇಳಿರಿ, ಇಲ್ಲಲ್ಲ ಇಲ್ಲಿ ಜನರು ಕೇಳ್ತಾರೆ ಅಂತ ಹೇಳಿದರೆ.